ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಕನ್ನಡ. ನಾನು ಭರತ್ ಕೃಷ್ಣಪ್ಪ. ಅಮೆರಿಕ, ಇಸ್ರೇಲ್ ಮತ್ತು ಇರಾನ್ ನಡುವಿನ ಯುದ್ಧದಿಂದ ಭಾರತ ದೇಶ ಸಾಕಷ್ಟು ಸಮಸ್ಯೆಗಳನ್ನ ಎದುರಿಸ್ತಾ ಇದೆ. ಅದರಲ್ಲೂ ಕಮರ್ಷಿಯಲ್ ಗ್ಯಾಸ್ ಬಿಕ್ಕಟ್ಟು ಸೃಷ್ಟಿಯಾಗಿದ್ದು ಹೋಟೆಲ್ ಕ್ಷೇತ್ರದ ಮೇಲೆ ದೊಡ್ಡ ಮಟ್ಟದ ಪರಿಣಾಮ ಬೀರಿತು. ಇದರ ಎಫೆಕ್ಟ್ ಸಾಕಷ್ಟು ಹೋಟೆಲ್ಗಳು ಕ್ಲೋಸ್ ಆದವು. ಹೋಟೆಲ್ ತಿಂಡಿ ತಿನಿಸುಗಳ ಬೆಲೆ ಕೂಡ ದುಬಾರಿ ಆಯಿತು. ಈಗ ರಾಜ್ಯದಲ್ಲಿ ಆಟೋ LPG ಗ್ಯಾಸ್ ಕೊರತೆ ಉಂಟಾಗಿದೆ. ಖಾಸಗಿ ಆಟೋ LPG ಬಂಕ್ಗಳಲ್ಲಿ ಗ್ಯಾಸ್ ಸಪ್ಲೈ ಆಗ್ತಾ ಇಲ್ಲ. ಸರ್ಕಾರಿ LPG ಬಂಕ್ಗಳ ಮುಂದೆ ಆಟೋ ಚಾಲಕರು ಕಿಲೋಮೀಟರ್ ಗಟ್ಟಲೆ ಕ್ಯೂ ನಿಂತಿದ್ದಾರೆ. ಹಾಗಾದ್ರೆ ರಾಜ್ಯದಲ್ಲಿ ಆಟೋ LPG ಗ್ಯಾಸ್ ಸಮಸ್ಯೆ ಯಾಕೆ ಸೃಷ್ಟಿಯಾಯಿತು? ಇದನ್ನ ನ್ಯೂಸ್ ಫಸ್ಟ್ ವಿವರಿಸ್ತಾ ಇದೆ. ಅದಕ್ಕೂ ಮುಂಚೆ ನಗರದಲ್ಲಿರುವ ಆಟೋಗಳ ಅಂಕಿಅಂಶ ನೋಡೋದಾದ್ರೆ, ನಗರದಲ್ಲಿ ಸದ್ಯ 2 ಲಕ್ಷಕ್ಕೂ ಅಧಿಕ ಆಟೋಗಳಿದಾವೆ. ಇದರಲ್ಲಿ ಸುಮಾರು 40,000ದಿಂದ 45,000 ಆಟೋಗಳು LPG ಗ್ಯಾಸ್ನ ಬಳಕೆ ಮಾಡಿ ಗ್ರಾಹಕರಿಗೆ ಸೇವೆಯನ್ನ ಕೊಡ್ತಾ ಇದೆ. ಇನ್ನುಳಿದಂತೆ ಆಟೋಗಳು CNG ಬಳಕೆ ಮಾಡ್ತಾ ಇದ್ದಾವೆ, ಪೆಟ್ರೋಲ್ ಬಳಕೆ ಮಾಡ್ತಾ ಇದೆ. ದೇಶದಲ್ಲಿ ಅಥವಾ ರಾಜ್ಯದಲ್ಲಿ CNG ಇಂದ ಯಾವುದೇ ಸಮಸ್ಯೆ ಉಂಟಾಗಿಲ್ಲ. ಯಾಕಂತ ಹೇಳಿದ್ರೆ CNG ನಮ್ಮ ದೇಶದಲ್ಲೇ ಉತ್ಪಾದನೆ ಆಗ್ತಾ ಇದೆ. ಹಾಗಾಗಿ CNG ಸಮರ್ಪಕವಾಗಿ ಸರಬರಾಜು ಆಗ್ತಾ ಇದೆ. ಆದರೆ LPG ಸರಬರಾಜಿನಲ್ಲಿ ಸಮಸ್ಯೆ ಉಂಟಾಗಿರುವಂಥದ್ದು. ಸುಮಾರು 60ಕ್ಕೂ ಅಧಿಕ ಆಟೋ LPG ಬಂಕ್ಗಳಿದಾವೆ. ಇದರಲ್ಲಿ 30 ಬಂಕ್ಗಳು ಖಾಸಗಿಯಾಗಿದ್ದಾವೆ. 30ಕ್ಕೂ ಅಧಿಕ ಬಂಕ್ಗಳು ಸರ್ಕಾರಿ ಕಂಪನಿಗಳಿಗೆ ಒಳಪಟ್ಟಿರುತ್ತವೆ. ಸರ್ಕಾರಿ ಕಂಪನಿಗೆ ಒಳಪಟ್ಟಿರುವಂತಹ ಬಂಕ್ಗಳಲ್ಲಿ LPG ಸಪ್ಲೈ ಆಗ್ತಾ ಇದೆ. ಆದರೆ ಖಾಸಗಿ ಆಟೋ LPG ಬಂಕ್ಗಳಲ್ಲಿ ಸಮಸ್ಯೆ ಉಂಟಾಗ್ತಾ ಇದೆ. ಇದರಲ್ಲಿ ಕೇವಲ 10ರಿಂದ 15 ಬಂಕ್ಗಳಷ್ಟೇ ಗ್ರಾಹಕರಿಗೆ ಸೇವೆ ಕೊಡ್ತಾ ಇದೆ. ಅದರಲ್ಲೂ ಲಿಮಿಟೆಡ್ ಸ್ಟಾಕ್ ಮಾತ್ರ ಇರುವಂಥದ್ದು. ಸದ್ಯ ಬೆಂಗಳೂರಿಗೆ ಎಷ್ಟು ಆಟೋ LPG ಅಗತ್ಯ ಇದೆ ಅಂತ ನೋಡೋದಾದ್ರೆ, ಸದ್ಯ ಬೆಂಗಳೂರಿಗೆ ಸುಮಾರು 45 ಮೆಟ್ರಿಕ್ ಟನ್ ಆಟೋ LPG ಗ್ಯಾಸ್ ಅಗತ್ಯ ಇದೆ. ಇದರಲ್ಲಿ ಸುಮಾರು 25 ಮೆಟ್ರಿಕ್ ಟನ್ ಅಷ್ಟೇ ಪೂರೈಕೆ ಆಗ್ತಾ ಇದೆ. 20 ಮೆಟ್ರಿಕ್ ಟನ್ ಕೊರತೆ ಉಂಟಾಗ್ತಾ ಇದೆ. ಈ ಕಾರಣದಿಂದಲೇ ಈಗ ಖಾಸಗಿ ಬಂಕ್ಗಳಲ್ಲಿ ಆಟೋ LPG ಲಭ್ಯವಾಗ್ತಾ ಇಲ್ಲ. ಮತ್ತೊಂದು ಕಡೆ ಸರ್ಕಾರಿ ಆಟೋ LPG ಬಂಕ್ಗಳಲ್ಲಿ ಗ್ಯಾಸ್ ಲಭ್ಯವಿದೆ. ಯಾವಾಗ ಖಾಸಗಿ ಆಟೋ LPG ಬಂಕ್ಗಳು ಕ್ಲೋಸ್ ಆಗ್ತಾ ಇದಾವೋ, ಇಲ್ಲಿ ಬರ್ತಾ ಇದ್ದಂತಹ ಗ್ರಾಹಕರೀಗ ಸರ್ಕಾರಿ LPG ಬಂಕ್ಗಳ ಕಡೆ ಹೋಗ್ತಾ ಇದ್ದಾರೆ. ಹಾಗಾಗಿ ದೊಡ್ಡ ಮಟ್ಟದ ಒಂದು ಕ್ಯೂ ನಿಂತ್ಕೊಳ್ತಾ ಇರುವಂತಹ ದೃಶ್ಯಗಳು ಕಾಣಿಸ್ತಾ ಇದೆ. ಅಗತ್ಯಕ್ಕಿಂತ ಹೆಚ್ಚಿನ ಬೇಡಿಕೆ ಅಲ್ಲಿ ಸರ್ಕಾರಿ LPG ಆಟೋ ಬಂಕ್ಗಳಲ್ಲಿ ಕಾಣಿಸ್ತಾ ಇರುವಂಥದ್ದು. ಇನ್ನು ನಗರದಲ್ಲಿ ಅಥವಾ ರಾಜ್ಯದಲ್ಲಿ ಆಟೋ LPG ಗ್ಯಾಸ್ ಸಮಸ್ಯೆ ಯಾಕೆ ಸೃಷ್ಟಿಯಾಗಿದೆ ಅಂತ ನೋಡೋದಾದ್ರೆ, ಯಾವುದೇ ಕಾರಣಕ್ಕೂ ಗೃಹ ಬಳಕೆ ಸಿಲಿಂಡರ್ ಸರಬರಾಜಿನಲ್ಲಿ ಕೊರತೆ ಉಂಟಾಗಬಾರ್ದು, ಜನಸಾಮಾನ್ಯರಿಗೆ ತೊಂದರೆ ಉಂಟಾಗಬಾರ್ದು ಅನ್ನೋ ಕಾರಣಕ್ಕೆ ಕಮರ್ಷಿಯಲ್ ಗ್ಯಾಸ್, ಅದರಲ್ಲೂ ಆಟೋ LPG ಗ್ಯಾಸ್ಗಳನ್ನ ಕಟ್ ಆಫ್ ಮಾಡಿ ಗೃಹ ಬಳಕೆಯ ಸಿಲಿಂಡರ್ಗಳನ್ನ ಸರಬರಾಜು ಮಾಡೋದಕ್ಕೆ ಬ್ಯಾಲೆನ್ಸ್ ಮಾಡ್ತಾ ಇದ್ದಾರೆ ಅನ್ನೋ ಮಾಹಿತಿ ಕೂಡ ಈಗ ಲಭ್ಯವಾಗ್ತಾ ಇದೆ. ಹಾಗಾಗಿಯೇ ನಗರದಲ್ಲಿ ಅಥವಾ ರಾಜ್ಯದಲ್ಲಿ ಆಟೋ LPG ಗ್ಯಾಸ್ ಸಮಸ್ಯೆ ಸೃಷ್ಟಿಯಾಗಿದೆ ಅನ್ನೋ ಮಾಹಿತಿ ಕೂಡ ಈಗ ಲಭ್ಯವಾಗ್ತಾ ಇರೋದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.